ಎಷ್ಟೇ ಕಾನ್ಸಂಟ್ರೇಷನ್ ಮಾಡಿದ್ರು ಕೂಡ ಓದಲಿಕ್ಕೆ ಆಸಕ್ತಿ ಬರದೇ ಇರುವಂಥದ್ದು, ಸೋಮಾರಿತನ, ಆಲಸ್ಯತನ, ನೈಋತ್ಯಕ್ಕೂ ಎಜುಕೇಷನ್ಗೂ ಏನು ಸಂಬಂಧ ಅಂದರೆ ಈ ದಿಕ್ಕಲ್ಲಿ ಕಂಪ್ಲೀಟ್ ಆಗಿ ವೆಂಟಿಲೇಷನ್ನೇ ಬಿಡದೆ ಮನೆ ಕಟ್ಟಿರ್ತಾರೋ ಎಜುಕೇಷನ್ ಡಿಸ್ಟರ್ಬೆನ್ಸ್ಗಳು ಬರ್ತದೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತುಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ, ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ನಮಸ್ಕಾರಗಳು. ಹೇಗಿದ್ದೀರಿ ಬ್ರದರ್ ಆ್ಯಂಡ್ ಸಿಸ್ಟರ್? ಎಲ್ಲರೂ ಆರಾಮಿದ್ದೀರಾ? ಎಲ್ಲ ಆರಾಮಾಗಿ ಆಗ್ತಾ ಇದೆ ಅಲ್ವಾ? ತುಂಬ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ತುಂಬ ತಲೆ ಕೆಡಿಸ್ಕೊಬಿಡಿ. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ಸ್ ಇರುತ್ತೆ. ಪಾಸಿಟಿವ್ ಮೈಂಡ್, ನಮ್ಮ ಮನಸ್ಸಿನ ವಾಸ್ತುವನ್ನು ಫಸ್ಟ್ ಸರಿ ಮಾಡ್ಕೊಬಿಟ್ರೆ ಮನೆಯ ವಾಸ್ತು ಸರಿ ಹೋಗುತ್ತೆ. ಮನೆಯ ವಾಸ್ತು ಸಪೋರ್ಟ್ ಮಾಡುತ್ತೆ ನನ್ನ ಮನಸ್ಸಿನ ವಾಸ್ತು, ದೇಹದ ವಾಸ್ತುಗೆ. ಅದರಿಂದ ತುಂಬ ಟೆನ್ಷನ್ ತಗೋಬೇಡಿ. ಏನೇ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೂ ಅದನ್ನು ಸರಿಪಡಿಸೋಣ. ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇರ್ತದೆ. ಆದರೂ ಮನೆ ಕಟ್ಟುವಾಗ ಸ್ವಲ್ಪ ವಾಸ್ತು ಕರೆಕ್ಷನ್ ಅನ್ನುವಂಥದ್ದು ಬೇಕು. ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಸಪೋರ್ಟಿಗೆ ನಾವು ಇರ್ತೀವಿ. ಜೊತೆಗೆ ಕಾಂಟ್ರಾಕ್ಟ್ ಇಂಜಿನಿಯರ್ಸು, ಆರ್ಕಿಟೆಕ್ಟ್, ಡಿಸೈನರ್ಸು, ಅಥವಾ ಅದನ್ನು ಓದ್ತಾ ಇರುವಂಥವ್ರು, ಮನೆ ಕಟ್ತಾ ಇರೋರು, ಮನೆ ಕಟ್ಟಬೇಕು ಅಂದ್ಕೊಂಡಿರುವಂಥವ್ರು, ಅಥವಾ ಒಬ್ಬೊಬ್ಬರು ಬಂದು ಒಂದೊಂದು ಹೇಳ್ತಾರಪ್ಪ ಕರೆಕ್ಟಾಗಿರೋ ವಾಸ್ತು ನಾನೇ ತಿಳ್ಕೊಬೇಕು ಅನ್ನುವಂಥವ್ರು ಎಲ್ಲರಿಗೂ ಒಂದು ಶುಭ ಸುದ್ದಿ. ಇದೇ ಮಾರ್ಚಲ್ಲಿ ನಾನು ಕ್ಲಾಸ್ ಮಾಡ್ತಾ ಇದ್ದೇನೆ. ಎಂಡಲ್ಲಿ ಯಾರಿಗೆಲ್ಲ ಆಸಕ್ತಿ ಇದೆ ಅಡ್ಮಿಷನ್ ಆಗಿ 2 ದಿನಗಳ ತರಗತಿ. ಡೇಟನ್ನು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀನಿ. ಶನಿವಾರ ಮತ್ತು ಭಾನುವಾರದ ತರಗತಿ ಇದಾಗಿರ್ತದೆ. ಇನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇರುವಂತಹ ಸಬ್ಜೆಕ್ಟ್ ಬಂದು ಎಜುಕೇಷನ್ ಪ್ರಾಬ್ಲಮ್ಸ್ ಯಾಕಾಗತ್ತೆ. ಅಯ್ಯೋ ನನ್ನ ಮಗ 10th ಚೆನ್ನಾಗಿದ್ದ, ಮನೆ ಕಟ್ಕೊಂಡು ಬಂದ್ವಿ, ಯಾಕೋ ಈ ಮನೆಗೆ ಬಂದ ಮೇಲೆ ನನ್ನ ಮಗ PUC ಡಿಗ್ರಿ ಓದ್ತಾ ಇಲ್ಲ, ಅಥವಾ ನನ್ನ ಮಗಳು ಒಳ್ಳೆ ಜಾಬ್ ಬಿಟ್ಬಿಟ್ಟು, ಅಥವಾ ನನ್ನ ಮಗ ಒಳ್ಳೆ ಜಾಬ್ ಬಿಟ್ಟು ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ, ಎಲ್ಲ 1 ಮಾರ್ಕ್ಸು 2 ಮಾರ್ಕ್ಸಲ್ಲಿ ಹೋಗ್ತಾ ಇದೆ, ಅಥವಾ ಯಾಕೋ ಇತ್ತೀಚೆಗೆ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ, ಅವ್ರದ್ದು ಲೈಫ್ ಸಕ್ಸಸ್ ಆಗ್ತಿಲ್ಲ, ಯಾಕೆ ಈ ಥರ ಪ್ರಾಬ್ಲಮ್ಗಳಾಗುತ್ತೆ ಅನ್ನುವಂಥ ವಿಷಯಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತೇನೆ. ನೋಡಿ, ಒಂದು ಇಂಪಾರ್ಟೆಂಟ್, ಎಜುಕೇಷನ್ ಅಂದ ತಕ್ಷಣವೇ ನಮಗೆ ನಾರ್ತ್ ಈಸ್ಟ್, ಈಶಾನ್ಯ ದಿಕ್ಕು ಇಂಪಾರ್ಟೆಂಟು. ಯಾಕಂದರೆ ಗುರು ಇಲ್ಲಿ ಪುತ್ರಕಾರಕನಾಗ್ತಾನೆ, ಅಂದರೆ ಮಕ್ಕಳ ಕಾರಕ ಗ್ರಹನಾಗ್ತಾನೆ. ಪ್ಲಸ್ ಈಶಾನ್ಯ ದಿಕ್ಕು ದೈವತ್ವವನ್ನು ಕೊಡುತ್ತೆ. ಮೊದಲನೇದಾಗಿ ಯಾರು ಈ ದಿಕ್ಕಲ್ಲಿ ಟಾಯ್ಲೆಟ್ ಮಾಡಿರ್ತಾರೋ, ಯಾರು ಈ ದಿಕ್ಕಲ್ಲಿ ಕಂಪ್ಲೀಟಾಗಿ ವೆಂಟಿಲೇಷನ್ನೇ ಬಿಡದೆ ಮನೆ ಕಟ್ಟಿರ್ತಾರೋ, ಅಥವಾ ಯಾರು ನಾರ್ತ್ ಈಸ್ಟನ್ನ ಈ ಥರ ಕಟ್ ಮಾಡಿರ್ತಾರೋ, ಇವ್ರ ಮನೆಯಲ್ಲಿ ಮ್ಯಾಕ್ಸಿಮಮ್ ವಿಚಾರ ಅಂತ ಬಂದಾಗ ಎಜುಕೇಷನ್ ಡಿಸ್ಟರ್ಬೆನ್ಸ್ಗಳು ಬರ್ತದೆ, ಅಸ್ಥಿರತೆ ಬರ್ತದೆ, ಕಾನ್ಸಂಟ್ರೇಷನ್ ಇಶ್ಯೂಸ್ ಬರುತ್ತೆ. ಇಲ್ಲ ಎಲ್ಲ ಚೆನ್ನಾಗಾಗಿದೆ, ಎಕ್ಸಾಮ್ಗೆ ಹೋಗಿ ಕೂತ್ಕೊಂಡ್ರೆ ಸಾಕು ಪ್ರಾಬ್ಲಮ್ಗಳು ಶುರುವಾಗ್ತಾ ಇದೆ ನನಗೆ, ಎಕ್ಸಾಮಲ್ಲಿ ಪ್ರಾಬ್ಲಮ್ಗಳು ಆಗ್ತಾ ಇದೆ ನನಗೆ, ಎಕ್ಸಾಮಿಗೆ ಕೂತ್ಕೊಂಡ್ರೆ ಸಾಕು ಮರ್ತೋಗ್ಬಿಡ್ತಾ ಇದೆ ನನಗೆ, ತುಂಬ ಓದಿದೆ ಆದರೂ ಕೂಡ ನನಗೆ ಯಾವುದು ನೆನಪಾಗ್ತಾ ಇಲ್ಲ ಅನ್ನುವಂಥ ವಿಷಯಗಳು ಬರುತ್ತೆ. ಯಾಕಂದರೆ ಗುರು ಎಜುಕೇಷನನ್ನು ಕೊಡುವಂಥನು, ನಾಲೆಡ್ಜ್, ಇನ್ನರ್ ನಾಲೆಡ್ಜನ್ನು ಕೊಡ್ತಾನೆ. ಅದರಿಂದ ಎಷ್ಟೇ ಓದಿದ್ರೂ ಕೂಡ, ಎಷ್ಟೇ ಕಾನ್ಸಂಟ್ರೇಷನ್ ಮಾಡಿದ್ರೂ ಕೂಡ ಆ ಎಕ್ಸಾಮ್ ಅಲ್ಲಲ್ಲಿ ಮರ್ತೋಗುವಂಥದ್ದು, ಅಥವಾ ಮುಂದಿನ ಚಾಪ್ಟರ್ ಓದ್ತಿದ್ದಂಗೆ ಹಳೇದೆಲ್ಲ ಮರ್ತೋಗುವಂಥದ್ದು, ಅಥವಾ ಓದಲಿಕ್ಕೆ ಆಸಕ್ತಿ ಬರದೇ ಇರುವಂಥದ್ದು, ಸೋಮಾರಿತನ, ಆಲಸ್ಯತನ, ದೇಹ ಜಾಡ್ಡೆ ಜಾಸ್ತಿ ಆಗುವಂಥದ್ದು, ದಪ್ಪ ಆಗುವಂಥದ್ದು, ಆಹಾರದ ಆಸಕ್ತಿ ಜಾಸ್ತಿ ಆಗುವಂಥದ್ದು, ಇಂಥ ವಿಚಾರಗಳಿಂದ ಎಜುಕೇಷನ್ ಪ್ರಾಬ್ಲಮ್ಸನ್ನು ಅವರು ಎದುರಿಸುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತದೆ. ನೋಡಿ, 2ನೇ ದಿಕ್ಕು ಬಂದು ಅಗ್ನಿ ದಿಕ್ಕು. ತುಂಬ ಜನ ಅಗ್ನಿ ದಿಕ್ಕಿಗೂ ಎಜುಕೇಷನ್ಗೂ ಏನು ಸಂಬಂಧ ಅಂತ ಕರಿತೀವಿ. ಆದರೆ ಅಗ್ನಿ ದಿಕ್ಕು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಅಗ್ನಿ ಅಂದರೆ ಆಕ್ಟಿವ್ನೆಸ್ ಅಂತ. ಮಕ್ಕಳು ಎಷ್ಟು ಆಕ್ಟಿವ್ ಇರ್ತಾರೋ, ಎಷ್ಟು ಅದಕ್ಕೆ ಯಾವಾಗಲೂ ಏನು ಹೇಳಿ ಸೌತ್ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ದಕ್ಷಿಣ ಕುಜ, ಅದ್ರ ಜೊತೆಗೆ ಇದು ಅಗ್ನಿ ಪ್ಲಸ್ ಶುಕ್ರ ಕಾಂಬಿನೇಷನ್ನು. ಮಕ್ಕಳು ಮಲ್ಟಿಪಲ್ ಆಕ್ಟಿವಿಟೀಸು, ಸ್ಪೋರ್ಟ್ಸ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಬೇರೆ ಬೇರೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇರ್ಬೋದು, ಸಂಗೀತ ಇರ್ಬೋದು, ಈ ಥರ ಮಲ್ಟಿಪಲ್ ಆಕ್ಟಿವಿಟೀಸ್ಗಳನ್ನು ಕೊಡುವಂಥ ದಿಕ್ಕು ಬಂದು ದಕ್ಷಿಣ ಮತ್ತು ಅಗ್ನಿ ದಿಕ್ಕು. ಅಂದರೆ ಯಮನ ದಿಕ್ಕು ಮತ್ತು ಅಗ್ನಿ ದಿಕ್ಕು.
ಶುಕ್ರ ಮತ್ತು ಕುಜ ಕಾಂಬಿನೇಷನ್, ಈ ಎರಡೂ ವೀಕ್ ಆಯಿತು ಅಂದಾಗ್ಲೇ ಮಕ್ಕಳು ವೀಕ್ ಆಗಕ್ಕೆ ಶುರುವಾಗ್ತಾರೆ. ಹೋಗ್ಬಿಟ್ಟು ಹೊರಗಡೆ ಗ್ರೌಂಡಲ್ಲಿ ಆಟ ಆಡಲ್ಲ, ಮಕ್ಕಳ ಜೊತೆ ಜಾಸ್ತಿ ಬೆರೆಯಲ್ಲ. ಯಾವಾಗ ಸೌತ್ ಈಸ್ಟ್ ಕೆಡುತ್ತೋ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇಶ್ಯೂಸ್ ಫಸ್ಟ್ ಬರುತ್ತೆ. ರೆಸ್ಟ್ಲೆಸ್ಸು, ಏನಂದರೆ ದೇಹಕ್ಕೆ ಕೆಲಸ ಕೊಡಲ್ಲ, ತಲೆಯಲ್ಲಿ ಏನೇನೇನೋ ಸ್ಟ್ರೆಸ್ಸನ್ನು ತಗೊಳ್ಳೋದು. ಅದರಿಂದ ಏನಾಗ್ತಾ ಇರುತ್ತೆ, ಅವ್ರಿಗೆ ರೆಸ್ಟ್ಲೆಸ್ ಅನ್ನಿಸ್ತಿರ್ತದೆ. ಒಂದೇ ಸರಿ ಅನೇಕ ಬೇರೆ 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 ವಿಚಾರಗಳು ತಲೆಯಲ್ಲಿ ಓಡ್ತಾ ಇರುತ್ತೆ. ಅದರಿಂದ ಅವ್ರಿಗೆ ರೆಸ್ಟ್ಲೆಸ್ ಅನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಓದಿದ್ದು ಯಾವುದು ನೆನಪಿಟ್ಕೊಳ್ಳೋದಿಲ್ಲ, ಕಾನ್ಸಂಟ್ರೇಷನ್ ಇಶ್ಯೂಸ್ ಬರುತ್ತೆ. ಹಾರ್ಡ್ ವರ್ಕ್ ಮಾಡಲ್ಲ, ಮೊಬೈಲು, ಟಿ ವಿ, ಅದು ಒಂದೇ ಕಡೆ ಮಲಗಿರೋದು, ಯಾರ ಜೊತೆ ಬೆರೀದೇ ಇರುವಂಥದ್ದು, ಎಕ್ಸ್ಟ್ರಾ ಆಕ್ಟಿವಿಟೀಸಲ್ಲಿ ಪಾಲ್ಗೊಳ್ಳದೇ ಇರುವಂಥದ್ದು, ಸ್ಪೋರ್ಟ್ಸ್ಗೆ ಹೋಗದೇ ಇರುವಂಥದ್ದು, ಈ ಥರ ಪ್ರಾಬ್ಲಮ್ಗಳನ್ನು ಮಾಡ್ತಾರೆ. ನೋಡಿ, ನಾರ್ತ್ ಈಸ್ಟ್ ಹೇಳಿದೆ, ಇಲ್ಲಿ ನಾನು ಹೇಳಿದೆ ಇದು ಕಟ್ ಆದರೆ ಇಲ್ಲಿ ಟಾಯ್ಲೆಟ್ ಬಂದರೆ ಅಂತ. ಸೇಮ್ ಟೈಮಲ್ಲಿ ಇಲ್ಲಿ ನೋಡಿ, ನಿಮ್ಗೆ ಈ ಜಾಗದಲ್ಲಿ ಏನಾದರೂ ಸೌತ್ ಈಸ್ಟಲ್ಲಿ ಟಾಯ್ಲೆಟ್ ಮಾಡ್ಕೊಂಡಿದ್ರೆ, ಇದನ್ನು ಎಕ್ಸ್ಟೆನ್ಷನ್ಸು ಅಥವಾ ಕಟ್ ಮಾಡಿದರೆ, ಇವೆಲ್ಲವೂ ಕೂಡ ಸೌತ್ ಈಸ್ಟನ್ನ ಪ್ರಾಬ್ಲಮ್ನ ಕೊಡ್ತಾ ಹೋಗುತ್ತೆ. ನೋಡಿ, ಅದ್ರ ಜೊತೆಗೆ ಹೆಂಗೆ ನಾರ್ತ್ ಈಸ್ಟ್ ಜೊತೆಗೆ ಸೌತ್ ಈಸ್ಟಲ್ಲಿ ವಾಟರ್ ಎಲಿಮೆಂಟ್, ಈ ದಿಕ್ಕಲ್ಲಿ ಏನೇನೋ ವಾಟರ್ ಎಲಿಮೆಂಟ್ಗಳನ್ನು ಇಟ್ಬಿಡುವಂಥದ್ದು, ಒಂದು ನೆಲ್ಲಿ ಇಟ್ಬಿಡುವಂಥದ್ದು ಹೊರಗಡೆ ಕಾರ್ ತೊಳಿಲಿಕ್ಕೆ ಅಂತ, ಅಥವಾ ಪಾತ್ರೆ ತೊಳಿಲಿಕ್ಕೆ ಅಂತ ಮಲ್ಟಿಪಲ್ ನೆಲ್ಲಿಗಳನ್ನು ಇಟ್ಕೊಳ್ಳುವಂಥದ್ದು, ಈ ಥರ ಮಾಡಿದಾಗ ಕೂಡ ಅದು ನಿಮಗೆ ಗೊತ್ತೇ ಇರಲ್ಲ. ನನಗೆ ಅಡುಗೆ ಮಾಡಲಿಕ್ಕೆ ನನಗೆ ಹೆಲ್ಪ್ ಆಗಬೇಕಪ್ಪ ಅನ್ನುವಂಥ ಉದ್ದೇಶದಿಂದ ವರ್ಕರ್ ಬರೋಕ್ಕೆ ಈಸಿ ಆಗುತ್ತೆ ಅಂತ ನೀವು ಇಲ್ಲಿ ಇದ್ರ ಬಗ್ಗೆ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡ್ತಿರ್ತೀರಿ. ಆದರೆ ನೀವೆಲ್ಲೋ ಹಾಕುವಂಥ ಸ್ವಿಚ್ಚು ಇನ್ನೆಲ್ಲೋ ಪ್ರಾಬ್ಲಮ್ನ ಕೊಡ್ತಿರುತ್ತೆ. ಹೇಗೆ ನಮ್ಮ ಮೇನ್ ಸ್ವಿಚ್ಚನ್ನ ಆಫ್ ಮಾಡಿದ್ರೆ ಬೇರೆ ಕಡೆ ಎಲ್ಲ ಲೈಟ್ಗಳು ಆಫ್ ಆಗುತ್ತೋ, ಹಂಗೆ ನೀವು ಇಲ್ಲಿ ಮಾಡುವಂಥ ಪ್ರಾಬ್ಲಮ್ಮು ನಿಮಗೇ ಗೊತ್ತಿಲ್ಲದೆ ನಿಮ್ಮ ಮಕ್ಕಳ ಮೇಲೆ ಅದು ಪರಿಣಾಮಗಳನ್ನು ಬೀರ್ತಾ ಇರುತ್ತೆ. ನಿಮಗೂ ಅಷ್ಟೇ, ಹೋಮ್ವರ್ಕ್ ಮಾಡಿಸಿ ಸಾಕಾಯಿತು, ಬುದ್ಧಿ ಹೇಳಿ ಸಾಕಾಯಿತು, ಜಗಳ ಆಡಿ ಸಾಕಾಯಿತು. ಇದೆಲ್ಲ ಪ್ರಾಬ್ಲಮ್ಸ್ ಏನಕ್ಕೆ ಬರುತ್ತೆ ಅಂತಂದರೆ ಮೇಯ್ನಾಗಿ ಸೌತ್ ಈಸ್ಟಲ್ಲಿ ಪ್ರಾಬ್ಲಮ್ಸ್ಗಳು ಬಂದಾಗ. ಮೂರನೇದು ಬಂದು ಬ್ರಹ್ಮಸ್ಥಾನ. ಇಟ್ ಇಸ್ ಎ ಇಂಟ್ಯೂಷನ್. ನೋಡಿ, ನೀವು ಅಡುಗೆ ಮಾಡಿ, ಓದಿ, ಎಜುಕೇಷನ್ ಮಾಡಿ, ಏನೋ ಪ್ರೊಫೆಷನ್ ಮಾಡಿ, ಏನೋ ಒಂದು ಮಾಡಿ, ಆದರೆ ನಿಮಗೊಂದು ಇಂಟ್ಯೂಷನ್ ಬರಬೇಕಲ್ಲ, ಏನೋ ಒಂದು ಮಾಡಬೇಕು ಅನ್ನೋ ಇಂಟ್ಯೂಷನ್ ಇದೆಯಲ್ಲ, ಅದು ಬರಬೇಕು ಅಂದರೆ ನಿಮಗೆ ಬ್ರಹ್ಮಸ್ಥಾನ ಚೆನ್ನಾಗಿರ್ಬೇಕು, ಆಕಾಶ ತತ್ವ ಚೆನ್ನಾಗಿರಬೇಕು. ಸಾಮಾನ್ಯವಾಗಿ ಈ ಜಾಗದಲ್ಲಿ ಏನಾದರೂ ಪಿಲ್ಲರ್ ಬಂದಿದ್ದರೆ ಮತ್ತು ಬೀಮ್ ಬಂದಿದ್ದರೆ, ಸ್ಟೇರ್ ಕೇಸ್ ಬಂದಿದ್ದರೆ, ಅಥವಾ ಕೆಳಗಡೆ ಏನಾದರೂ ಲಿಫ್ಟ್ ಬಂದುಬಿಟ್ಟಿದ್ರೆ, ಈ ಜಾಗದಲ್ಲಿ ಎಕ್ಸಾಕ್ಟ್ ಬ್ರಹ್ಮಸ್ಥಾನದಲ್ಲಿ ನೀವೇನಾದ್ರೂ ಸಂಪ್ ಥರ ಏನಾದ್ರು ಮಾಡ್ಕೊಬಿಟ್ಟಿದ್ರೆ, ಅದು ಸ್ಲೋಲಿ ನಿಮ್ಮ ಮನೆಯ ವಂಶಾವಳಿಯನ್ನು ನಾಶ ಮಾಡ್ತಾ ಬರುತ್ತೆ. ಮಕ್ಕಳಿಗೆ ಏನಾಗುತ್ತೆ, ಸ್ಲೋ ಲರ್ನಿಂಗ್, ಅವರು ಓದೋದು ಬೇಗ ಅರ್ಥ ಆಗಲ್ಲ, ಅಥವಾ ಅಪ್ಪ ಮಾಡಿರೋ ಯಾವ ಆಸ್ತಿ ಬೇಕಿಲ್ಲ, ಮತ್ತು ಮೂಡಿ ತುಂಬ ಜಾಸ್ತಿ ಇರ್ತಾರೆ, ಅವ್ರಿಗೆ ಯಾವ ಇಂಟ್ಯೂಷನ್ಸ್ ಇರಲ್ಲ, ನಾನು ಅದು ಮಾಡಬೇಕು ಇದು ಮಾಡಬೇಕು ಅನ್ನುವಂಥದ್ದು ಇರಲ್ಲ. ಈ ಥರದ್ದೆಲ್ಲ ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಮತ್ತು ಅವ್ರಿಗೆ ಕ್ಲಾರಿಟಿನೇ ಇರಲ್ಲ, ನಾ ಏನು ಮಾಡಬೇಕು, ಎಜುಕೇಷನಲ್ಲಿ ಏನು ಅಭಿವೃದ್ಧಿ ಆಗಬೇಕು ಅನ್ನುವಂಥ ಕ್ಲಾರಿಟಿನೇ ಬರೋದಿಲ್ಲ. ಅದಕ್ಕೋಸ್ಕರ ಈ ಥರ ಪ್ರಾಬ್ಲಮ್ಸ್ಗಳಾಗುತ್ತೆ. ನೋಡಿ, ಇನ್ನೊಂದೊಂದು ನೈಋತ್ಯ. ನೋಡಿ, ಯಾಕೆ ನೈಋತ್ಯ ಹೇಳ್ತಾ ಇದ್ದಾರೆ ಗುರುಗಳು? ನೈಋತ್ಯಕ್ಕೂ ಎಜುಕೇಷನ್ಗೂ ಏನು ಸಂಬಂಧ ಅಂದರೆ, ಇಟ್ ಇಸ್ ಎ ಅರ್ತ್ ಝೋನ್. ಅರ್ತ್ ಝೋನ್ ಯಾವಾಗಲೂ ಕಾಮ್ನೆಸ್ಸನ್ನು ಕೊಡುತ್ತೆ, ತಾಳ್ಮೆಯನ್ನು ಕೊಡುತ್ತೆ, ಸ್ಥಿರತೆಯನ್ನು ಕೊಡುತ್ತೆ, ಸ್ಟೆಬಿಲಿಟಿಯನ್ನು ಕೊಡುತ್ತೆ. ಅದಕ್ಕೆ ಯಾವಾಗಲೂ ನಾವು ದುಡ್ಡಿಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ಸ್ಥಿರತೆ ಇರಬೇಕು, ಅದು ಜಾಸ್ತಿ ದಿನ ನಮ್ಮ ಹತ್ರ ದುಡ್ಡಿರಬೇಕು ಅಂತ. ಹಂಗೆ ಹೆಚ್ಚು ನಾಲೆಡ್ಜ್ ಚೆನ್ನಾಗಿ ಆಗಬೇಕು ಅಂತಂದರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಫಾರಿನ್ ಟ್ರಾವೆಲ್ಲು, ಫಾರಿನ್ ಟ್ರಿಪ್ಪು, ಫಾರಿನಲ್ಲಿ ಹೋಗ್ಬಿಟ್ಟು ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನುವಂಥವ್ರಿಗಂತೂ, ಮತ್ತು ಹೈಯರ್ ಎಜುಕೇಷನ್ ಡಿಗ್ರಿ ಆಯ್ತಪ್ಪ, ಆಫ್ಟರ್ ಡಿಗ್ರಿನ ಒಂದಷ್ಟು ಹೈಯರ್ ಎಜುಕೇಷನಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ನೈಋತ್ಯವನ್ನು ಚೆನ್ನಾಗಿ ಇಟ್ಕೋಬೇಕು. ನೈಋತ್ಯದಲ್ಲಿ ಏನಾದ್ರೂ ನೀವು ವಾಟರ್ ಎಲಿಮೆಂಟನ್ನು ಇಟ್ಟರೆ, ನೀರಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ಇಟ್ಟರೆ, ಅದರ ಜೊತೆಗೆ ಭಾಳ ಮುಖ್ಯವಾಗಿ ಟಾಯ್ಲೆಟ್ಗಳನ್ನು ಇಟ್ಬಿಟ್ರಿ, ಎಕ್ಸ್ಟೆನ್ಷನ್ಸು ಕಟ್ಟನ್ನು ಮಾಡಿಬಿಟ್ರಿ ನೈಋತ್ಯ ಮೂಲೆಯಲ್ಲಿ ಅಂತ ಇಟ್ಕೊಳ್ಳೋಣ, ನಿಮಗೆ ಪ್ರಾಬ್ಲಮ್ ಶುರುವಾಯಿತು ಅಂತ. ಮಕ್ಕಳಿಗೆ ಹೈಯರ್ ಎಜುಕೇಷನ್ ಕಂಪ್ಲೀಟ್ ಆಗಲ್ಲ, ಮಕ್ಕಳು ತುಂಬ ಹೆಲ್ತ್ ಪ್ರಾಬ್ಲಮಲ್ಲಿ ಸಿಕ್ಕಾಕೋತಾರೆ. ಅಥವಾ ರಾವು ಏನು ಮಾಡ್ತಾನೆ, ಮಾಂತ್ರಿಕತ್ವ, ತಾಂತ್ರಿಕತ್ವ ಮತ್ತು ಅಗೋಚರ ಮತ್ತು ಬ್ಯಾಡ್ ಹ್ಯಾಬಿಟ್ಸು. ಮಕ್ಕಳು ಏನು ಮಾಡ್ತಾರೆ ಅಂದರೆ, ಫ್ರೆಂಡ್ ಸರ್ಕಲ್ ಸರಿಯಾಗಿಲ್ಲದೆ ಇರುವಂಥದ್ದು, ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಕಲ್ತ್ಕೊಳ್ಳುವಂಥದ್ದು, ಸ್ಮೋಕು, ಡ್ರಿಂಕ್ಸು, ಈ ಥರದ್ದೆಲ್ಲ ಕಲ್ತ್ಕೊಳ್ಳುವಂಥದ್ದು, ಮೋಜು ಮಸ್ತಿ ಕಲಿಯುವಂಥದ್ದು, ಇದೆಲ್ಲವನ್ನು ರಾವು ಮಾಡ್ತಾನೆ. ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕಮ್ಮಿ ಆಗಿ ಬೇರೆ ಶಾರ್ಟ್ಕಟ್ಟಲ್ಲಿ ಹಣ ಮಾಡಬೇಕು, ಸಂಪಾದನೆ ಮಾಡಬೇಕು, ಹೆಸರು ಮಾಡಬೇಕು, ಇನ್ನೊಂದೇನೋ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಅವ್ರನ್ನ ಪ್ರೇರೇಪಣೆ ಮಾಡುತ್ತೆ. ಅದರಿಂದ ಪ್ರಾಬ್ಲಮ್ ಆಗುತ್ತೆ, ಮತ್ತು ಹೈಯರ್ ಎಜುಕೇಷನ್ ಹಾಳಾಗುತ್ತೆ, ಮತ್ತು ಅವ್ರಿಗೆ ವಿದ್ಯಾಭ್ಯಾಸದಲ್ಲಿ ಅನೇಕ ಥರದ ಅಡಚಣೆಗಳು ಪ್ರಾರಂಭ ಆಗುತ್ತೆ. ನೋಡಿ, ಇನ್ನೊಂದು ವಾಯುವ್ಯ ದಿಕ್ಕು. ವಾಯುವ್ಯ, ನಾನು ಯಾವಾಗಲೂ ಏನಂದರೆ, ತುಂಬ ಹೈಯರ್ ಎಜುಕೇಷನ್ ಮಾಡೋವಂಥವ್ರು ಹೆಚ್ಚು ಏನೋ ಒಂದು ಸ್ಮಾಲ್ ಟೈಮ್, ಒಂದು ಅರ್ಧ ಗಂಟೆ 1 ಅವರ್ ಓಕೆ, ಅದಕ್ಕಿಂತ ಜಾಸ್ತಿ ಟೈಮು
ನೀವು ಎಜುಕೇಷನ್ಗೋಸ್ಕರ ವಾಯುವ್ಯ ದಿಕ್ಕನ್ನು ಮೀಸಲಿಡಬೇಡಿ. ವಾಯುವ್ಯ ದಿಕ್ಕು ಯಾಕೆ ಅಂತಂದರೆ ಚಂದ್ರ ಮನೋಕಾರಕ. ನೀವು ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರು ಒಂದು ಅರ್ಧ ಗಂಟೆ ನೀವು ಮೆಡಿಟೇಷನ್ ಮಾಡೋಕ್ಕಾಗಲ್ಲ, ಅರ್ಧ ಗಂಟೆಲಿ 10 ನಿಮಿಷ ನೀವು ಕೂತ್ಕೊಂಡು ನೀವು ಜಪ ಮಾಡೋಕ್ಕಾಗಲ್ಲ. ಯಾಕೆಂದರೆ ಮನಸ್ಸು ಅಸ್ಥಿರತೆಯನ್ನು ಉಂಟು ಮಾಡುತ್ತೆ, ಮನಸ್ಸು ಬೇರೆ ಬೇರೆ ಕಡೆ ಓಡಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಎಜುಕೇಷನ್ ಅಂತ ಬಂದಾಗ ಇಲ್ಲಿ ಕೂತ್ಕೊಂಡು ಎಕ್ಸಾಮ್ ಟೈಮಲ್ಲಿ ಏನಾದರೂ ಓದಿದ್ರೆ ಅವರು ಹೆಚ್ಚು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಅಸ್ಥಿರತೆ ಕಾರಣ ಆಗುತ್ತೆ, ಮನೋಚಂಚಲತೆ ಕಾರಣ ಆಗುತ್ತೆ. ಮತ್ತು ವಾಯು ಅಂದ ತಕ್ಷಣ ಏನಂದರೆ ಕ್ರಿಯೇಟಿವಿಟಿ ಅಂತ ಹೊಸ ಹೊಸ ಆಲೋಚನೆಗಳು ಬರಬೇಕು, ನಾನು ಹಿಂಗೆ ಓದಬೇಕು, ಆ ಥರ ಮಾಡಬೇಕು ಅನ್ನೋಂಥದ್ದು ಬರುತ್ತೆ. ಯಾವಾಗ ನೀವು ವಾಯುವ್ಯ ಮೂಲೆಯನ್ನು ಕೆಡಿಸ್ತಿರೋ, ಎಕ್ಸ್ಟೆನ್ಷನ್ ಮಾಡ್ತಿರೋ ಅಥವಾ ಕಟ್ ಮಾಡ್ತಿರೋ, ಇಲ್ಲಿ ಯಾವುದೋ ಒಂದು ತಗೊಂಬಂದು ಸಂಪ್ ಇಡ್ತಿರೋ, ಈ ಥರ ಪ್ರಾಬ್ಲಮ್. ಮತ್ತು ಇಲ್ಲಿ ತಗೊಂಡು ಬಂದು ಯಾವಾಗ ಫೈರ್ ಹೆಚ್ಚು ಅಗ್ನಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಉಪಯೋಗಿಸ್ತಿರೋ, ಇವೆಲ್ಲ ನಿಮಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಯಾವಾಗಲೂ ನಾವೇನು ಹೇಳ್ತೀವಿ, ಫಸ್ಟ್ ಆಪ್ಷನ್ ಅಗ್ನಿ ದಿಕ್ಕು, ಅಡುಗೆನ ಆದಷ್ಟು ಇಲ್ಲೇ ಮಾಡಿ. ವಾಯುವ್ಯದಲ್ಲಿ ಆಪ್ಷನ್ನೇ ಇಲ್ಲ ಅಂದರೆ ಮಾತ್ರ ಮಾಡಿ, ಇಲ್ಲಾಂದರೆ ಬೇಡ ಅನ್ನುವಂಥದ್ದು ಅದೇ ಉದ್ದೇಶಕ್ಕೆ. ಅದರಿಂದ ನೀವು ಇಲ್ಲೇನು ಮಾಡಬೇಕು ಅಂತಂದರೆ ಆದಷ್ಟು ಈ ಕಾರ್ನರ್ಸ್ಗಳು ನೋಡಿ, 4 ಕಾರ್ನರ್ಸು, ಈಶಾನ್ಯ, ಆಗ್ನೇಯ, ನೈಋತ್ಯ ಮತ್ತು ವಾಯುವ್ಯ ಬ್ರಹ್ಮಸ್ಥಾನ, ಈ 4 ಕೂಡ ನಿಮ್ಮ ಮಕ್ಕಳ ವಂಶಾಭಿವೃದ್ಧಿಗಾಗಿರ್ಬೋದು, ಮಕ್ಕಳ ಹೈಯರ್ ಎಜುಕೇಷನ್ಗಿರ್ಬೋದು, ಮಕ್ಕಳ ಅಭಿವೃದ್ಧಿಗಾಗಿರ್ಬೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಿಕ್ಕುಗಳು. ಅದಕ್ಕೋಸ್ಕರ ನೋಡಿ, ದೈವಾನುಗ್ರಹವನ್ನು, ಜ್ಞಾನವನ್ನು ಕೊಡುವಂತಹ ಈಶಾನ್ಯ ಮೂಲೆ ಕರೆಕ್ಟಾಗಿರಬೇಕು, ಆಕ್ಟಿವ್ನೆಸ್ಸನ್ನು ಕೊಡುವಂತಹ ಆಗ್ನೇಯ ದಿಕ್ಕು ಚೆನ್ನಾಗಿರಬೇಕು, ಸ್ಥಿರತೆಯನ್ನು ಕೊಡುವಂಥ ನೈಋತ್ಯ ದಿಕ್ಕು ಚೆನ್ನಾಗಿರಬೇಕು, ಮತ್ತು ಕ್ರಿಯೇಟಿವಿಟಿ ಮೈಂಡ್ಸೆಟ್ಟನ್ನು ಕೊಡುವಂತಹ ಮನೋನಿಗ್ರಹವನ್ನು ಕೊಡುವಂಥ ವಾಯುವ್ಯ ದಿಕ್ಕು ಚೆನ್ನಾಗಿರಬೇಕು, ಆಕಾಶ ತತ್ವದ ಎನರ್ಜಿಯನ್ನು ಕೊಡುವಂಥ ಬ್ರಹ್ಮಸ್ಥಾನ ಚೆನ್ನಾಗಿರಬೇಕು. ಸುಮ್ಮನೆ ಯಾರೋ ಮನೆ ಕಟ್ಟವ್ರಪ್ಪ, ಅವ್ರ ಮನೇಲಿ ಎಷ್ಟು ಸಖತ್ತಾಗಿ ಮಾಡಿಬಿಟ್ಟವ್ರೆ ಅಂತ ತೊಗೊಂಡು ಬಂದು ಬ್ರಹ್ಮಸ್ಥಾನದಲ್ಲಿ ಏನೋ ಒಂದು ಸ್ಟೇರ್ ಕೇಸ್ ಮಾಡಿಬಿಡೋದು, ಅದರಲ್ಲಿ ಒಂದು ದೇವ್ರ ಮನೆ ಇಟ್ಬಿಡೋದು, ಅಲ್ಲಿ ವೆಯ್ಟ್ ಜಾಸ್ತಿ ಮಾಡಿಬಿಡೋದು, ಅಲ್ಲೊಂದೇನೋ ಲಿಫ್ಟ್ ಇಟ್ಬಿಡೋದು. ನಾನು ಯಾವಾಗಲೂ ಏನು ಹೇಳ್ತೀನಿ, ಯಾರೋ ಅಪರೂಪಕ್ಕೆ ಬರುವಂಥವ್ರಿಗೆ ಅಥವಾ ಗ್ರೂಪ್ ಪ್ರವೇಶದಲ್ಲಿ ಬರುವಂಥವ್ರಿಗೆ ಮನೆ ಚೆನ್ನಾಗಿ ಕಾಣಬೇಕು ಅನ್ನುವಂಥ ಆರ್ಕಿಟೆಕ್ಟ್ ಡಿಸೈನ್ಗಿಂತ ಗಾಳಿ ಬೆಳಕು ವಾಸ್ತು ಚೆನ್ನಾಗಿದ್ದು ನನ್ನ ಮನೆಯಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವು ಗೃಹ ನಿರ್ಮಾಣವನ್ನು ಮಾಡುವಂಥದ್ದು ಅತ್ಯಂತ ಶುಭ ಫಲವನ್ನು ಕೊಡುತ್ತೆ. ಅದರಿಂದ ನೀವು ಯಾವುದೇ ಕಾರಣಕ್ಕೂ ಈ ಥರ ತಪ್ಪನ್ನು ಮಾಡಬೇಡಿ, ಈ ಕರೆಕ್ಷನ್ಸ್ಗಳನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ. ಯಾವುದೇ ಥರದ ವಾಸ್ತು ಸಮಸ್ಯೆಗಳಿದ್ದರೆ, ವಾಸ್ತು ಸಲಹೆ ಬೇಕು ಅಂದರೆ ಖಂಡಿತ ಮೆಸೇಜ್ ಮಾಡಿ ಅಥವಾ ಭೇಟಿ ಮಾಡಿ. ಜೊತೆಗೆ ನಿಮ್ಮ ಕ್ವಶನ್ಸ್ಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಇವತ್ತಿನ ದಿನವೇ ಅದು ನೋಡಿದಾಗಲೇ ನಾನು ಮಾಡೋಕ್ಕಾಗಿಲ್ಲ ಅಂದರೂ ಮುಂದಿನ ಸಂಚಿಕೆಗಳು, ಪ್ರಶ್ನೋತ್ತರ ಅನ್ನುವಂಥ ಸಂಚಿಕೆಯಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಇದೇ ಮಾರ್ಚ್ ಎಂಡಲ್ಲಿ ಕ್ಲಾಸಸ್ ಇರುತ್ತೆ, ಅಡ್ಮಿಷನ್ ಆಗಿ. ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ ಬೇಕು ಅಂದರೆ ಫೋನ್ ಮಾಡಿ ತಿಳ್ಕೊಳ್ಳಿ. ಮಹದೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ.